ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಹೇಗಿದ್ದಾರೆ ಗೆಳೆಯರೇ? ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂತೀನಿ. ಈಗ ನಾನು ಬಾಗಲಗುಂಟೆಯಲ್ಲಿರುವ ಬೆಂಗಳೂರು ಬಾಗಲಗುಂಟೆ ಪೀಣ್ಯ ದಾಸರಹಳ್ಳಿಯಲ್ಲಿರುವ ಸ್ವದೇಶಿ ಮೇಳ ಅಂತ ಏರ್ಪಾಡು ಮಾಡಲಾಗಿದೆ. ಬನ್ನಿ ನಾವು ನೋಡ್ಕೊಂಬರೋಣ ಸ್ವದೇಶಿ ಮೇಳ ಏನೆಂದರೆ. ಸ್ವದೇಶಿ ಮೇಳದಲ್ಲಿ ಯಾವ್ಯಾವ ಥರದಂಥ ವಸ್ತುಗಳು ಬಂದಿದ್ದಾವೆ, ಯಾವ್ಯಾವ ಥರದಂಥ ನಮ್ಮದೇ ಆದಂಥ ಸ್ವಂತ ಪ್ರಾಡಕ್ಟ್ಗಳು ಅಂದರೆ ನಮ್ಮ ದೇಶದಲ್ಲಿ ಉತ್ಪಾದನೆ ಮಾಡಿದಂಥ ವಸ್ತುಗಳಿಗೆ ಸ್ವದೇಶಿ ಅಂತ ಹೇಳಲಾಗ್ತಾ ಇದೆ. ಆ ಸ್ವದೇಶಿ ಮೇಳದಲ್ಲಿ ಯಾವ್ಯಾವ ಥರದಂಥ ವಸ್ತುಗಳು ಬಂದಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ನೋಡಿ, ನಮಗೆ ಮೊದಲು ಸಿಗುತ್ತೆ ಹಸುಗಳು. ಇವು ಹಲವು ತಿಳಿದಂಥ ಬೇರೆ ಬೇರೆ ತಿಳಿದಂಥ ಹಸುಗಳು ಸಿಗ್ತಾವೆ ನಮಗೆ. ಹಸು ಮತ್ತು ಹೋರಿಗಳನ್ನು ಇರಿಸಲಾಗಿದೆ. ನೋಡಿ, ಕೆಲವೊಂದು ಎತ್ತರದಂಥ ಹೋರಿಗಳು ಇದು ನೋಡಿ. ಹೀಗೆ ಹಲವು ಥರದಂಥ ಇಲ್ಲಿ ಹಸುಗಳು ಮತ್ತು ಹೋರಿಗಳನ್ನು ನೋಡ್ಬೋದು ನೀವು. ನಮ್ಮ ಕರ್ನಾಟಕದ ಫ್ಲ್ಯಾಗ್ ಮತ್ತು ನಮ್ಮ ಇಂಡಿಯಾ ಫ್ಲ್ಯಾಗ್ ಕೂಡ ಇಳಿಸಲಾಗಿದೆ. ಹಾಗೆ ಇಲ್ಲಿ ಬ್ರಹ್ಮೋಸ್ ಕ್ಷಿಪಣಿಯನ್ನು ಇಲ್ಲಿ ತೋರಿಸಲಾಗಿದೆ. ಹಾಗೆ ಯುದ್ಧ ಒಬ್ಬ ಯೋಧನ ತೋರಿಸಲಾಗಿದೆ. ಹಾಗೆ ಇಲ್ಲಿ ರಾಕೆಟ್ಗಳು ಹಾಗೆ ತೋರಿಸಲಾಗಿದೆ. ನೋಡಿ, ಇದು ಬ್ರಹ್ಮೋಸ್ ರಾಕೆಟ್ ಅಂತ. ಹಾಗೆ ಮುಂದೆ ಬಂದರೆ ನಮಗೆ ಈ ಗಾಣ ಎತ್ತಿನಲ್ಲಿ ಆಯಿಲನ್ನು ಉತ್ಪಾದನೆ ಮಾಡ್ತಿರುವಂಥ ಹಿಂದಿನ ಕಾಲದಲ್ಲಿ ಇದೇ ಥರದಂಥ ಗಾಣ ತೆಗಿತಾ ಇದ್ದಾರೆ. ಅದಕ್ಕೆ ಗಾಣ ಅಂತ ಕರೆಯಲಾಗ್ತಾ ಇದೆ. ಒಂದು ಎತ್ತನ್ನು ಕಟ್ಟಿ ಸುತ್ತಲೂ ಸುತ್ತಿ ಅದರಿಂದ ಅಲ್ಲಿ ತಿರುಗಿ ಆಮೇಲೆ ಆಯಿಲನ್ನು ಆಚೆ ಬರ್ತಾ ಇತ್ತು. ನೋಡಿ, ಇದು ಎತ್ತನ್ನು ಕಟ್ಟಿದ್ದಾರೆ. ಇದು ಇನ್ನೊಂದು ಇದೆಯಲ್ಲ, ಇದ್ರ ಮೇಲೆ ಕೂತ್ಕೊಂಡು ಆ ಎತ್ತನ್ನು ಓಡಿಸ್ತಾ ಇದ್ದರೆ ಸುತ್ತಲೂ ಸುತ್ತಿ ಆಮೇಲೆ ಅಲ್ಲಿ ಆಯಿಲ್ ಆಚೆ ಬರ್ತಾ ಇತ್ತು. ಹಾಗೆ ಮುಂದೆ ಬಂದರೆ ಇಲ್ಲೊಂದು ಹಳ್ಳಿ ಮನೆಯನ್ನು ಇರಿಸಲಾಗಿದೆ. ಇದು ನೋಡಿ, ಹಳ್ಳಿ ಮನೆ ಅಂದರೆ ನಮ್ಮ ಹಳ್ಳಿಗಳಲ್ಲಿ ಥರ ಮನೆಗಳಿರ್ತಂತ ಇಲ್ಲಿ ಹಳ್ಳಿ ಮನೆಯನ್ನು ತೋರಿಸಲಾಗಿದೆ. ಹಾಗೆ ಅಲ್ಲಿ ಮಡಿಕೆಯಿಂದ ನೇತಾಕಿರೋದು ಒಂದು ಮಡಿಕೆ ಕಾಣ್ತಾ ಇದೆ. ಹಾಗೆ ಹುಲ್ಲು ಮೇಲೆ ಚಪ್ರದ ಒಂದು ಮನೆ ತೋರಿಸಿದ್ದಾರೆ. ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂದರೆ ನೋಡಿ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲ್ಗೆ ಸೂಪರ್ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಕೇಳ್ಬೋದು ಫ್ರೆಂಡ್ಸ್. ನಾನು ಮಾಡುವಂಥ ವಿಡಿಯೋಗಳು ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಲಿಮಿಟೆಡ್ ಎಂಟ್ರೆನ್ಸ್ ಆಗ್ತಿದ್ದಂಗೆ ನಮಗೆ ಕೆಲವೊಂದು ಸ್ಟಾಲ್ಗಳು ಸಿಗ್ತಾ ಇದ್ದವು, ಹಲವು ಸ್ಟಾಲ್ಗಳು. ಇಲ್ಲಿ ಏನಂದರೆ ಇಲ್ಲಿ ಯಾವ್ಯಾವ ಸ್ಟಾಲ್ಗಳು ಬಂದಿದೆ ಅಂದರೆ ನಮ್ಮ ದೇಶೀಯ ಪ್ರಾಡಕ್ಟ್ಗಳು. ಹೀಗೆ ಬಟ್ಟೆ ಆಗಲಿ ಅಂದರೆ ಕೈಮಗ್ಗಲ್ಲಿ ಮಾಡಿದಂಥ ನೇಯ್ದಂಥ ಬಟ್ಟೆಗಳಾಗಲಿ, ಹಾಗೆ ಇಲ್ಲಿ ಬೆಂಗಳೂರು ಲೋಕಲ್ ಇರುವಂಥ ಕಾಲೇಜ್ಗಳು ಬಂದಿದ್ದು. ಅಲ್ಲಿ ಅವ್ರ ಕಾಲೇಜ್ಗಳು ಅದ್ರ ಬಗ್ಗೆ ಕಾಲೇಜ್ಗಳು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಹಾಗೆ ನೋಡಿ, ಇದು ನಮ್ಮ ದೇಶೀಯ ಉತ್ಪಾದನೆಗಳು. ಹೀಗೆ ನಮಗೆ ಎಲ್ಲಿ ನೋಡಿದ್ರೆ ನಮ್ಮ ದೇಶೀಯ ಉತ್ಪಾದನೆಗಳನ್ನು ಇಲ್ಲಿ ನೋಡ್ಬೋದು. ನಮ್ಮ ಮೈಸೂರು ಸ್ಯಾಂಡಲ್ ಸೋಪ್ ಕೂಡ ಇಲ್ಲಿ ಕಾಣ್ಬೋದು ನೀವು. ನಮ್ಮ ರಾಜ್ಯದಾದಂಥ ಮೈಸೂರು ಸ್ಯಾಂಡಲ್ ಕಂಪ್ನಿಯ ಉತ್ಪಾದನೆಗಳು ಕೂಡ ಇಲ್ಲಿ ಕಾಣ್ಬೋದು ನೀವು. ಹಾಗೆ ಮುಂದೆ ಬಂದರೆ ಸೀರೆಗಳು, ಹಾಗೆ ಬಟ್ಟೆಗಳು, ಟೆಕ್ಸ್ಟೈಲ್ ಪ್ರಗತಿ ಟೆಕ್ಸ್ಟೈಲ್ ಅಂತ ಅಲ್ಲಿ ಈ ಬಟ್ಟೆಗಳನ್ನ ಹಾಕಿದ್ದಾರೆ. ಹಾಗೆ ಇಲ್ಲಿ ಅಗರಬತ್ತಿ, ಹೀಗೆ ಎಲ್ಲ ಥರದ ಬಟ್ಟೆಗಳು, ಸೀರೆಗಳು ಇದೇ ಥರ ಇಲ್ಲಿ ಕಾಣ್ಬೋದು ನೀವು. ಹಾಗೆ ನೋಡಿ, ಇಲ್ಲಿ HMT ವಾಚ್ ಕಾಣ್ಬೋದು ನೀವು. ನಮ್ಮದೇ ದೇಶದ ಪ್ರಾಡಕ್ಟ್ ಆದಂಥ HMT ವಾಚ್ ಕೂಡ ಈಗ ಕಾಣ್ಬೋದು ನೀವು. ಹೀಗೂ HMT ವಾಚ್ ಉತ್ಪಾದನೆ ಮಾಡ್ತಾ ಇದ್ದಾರೆ. HMT ವಾಚ್ ಸಿಗುತ್ತೆ ನಿಮಗೆ. ಒಂದು ಕಾಲದಲ್ಲಿ HMT ವಾಚ್ ಅಂದರೆ ಅದು ಇದರ ಲೆವೆಲೇ ಬೇರೆ.
ನೋಡಿ. ಹಾಗೆ ಮುಂದೆ ಬಂದರೆ ನಮಗೆ ಹೀಗೆ ಜೇನುತುಪ್ಪ, ಹಸುವಿನ ತುಪ್ಪ, ಹೀಗೆ ಹಲವು ದೇಶೀಯ ತಳಿಯ ತುಪ್ಪಗಳು ಹಾಗೆ ಇದೆಂತ ನೋಡ್ಬೋದು ನೀವು. ಈ ಸ್ವದೇಶಿಯ ಮೇಳ ಬಂದು ಜನವರಿ 7ರಿಂದ ಜನವರಿ 11ರವರೆಗೆ ಏರ್ಪಡಿಸಲಾಗಿತ್ತು. ಎಮಿ ಗ್ರೌಂಡಲ್ಲಿ ಬಾಗಲಗುಂಟೆ ಟಿ ದಾಸರಳ್ಳಿ ಕ್ಷೇತ್ರದಲ್ಲಿ ಬರುತ್ತೆ ಇದು. ನೋಡಿ, ಇಲ್ಲಿ ಪ್ಲ್ಯಾಂಟ್ಗಳೆಲ್ಲ ಇರಿಸಲಾಗಿದೆ. ವಾಟ್ರಲ್ಲಿ ಬೆಳೀತಕ್ಕಂಥ ಇದು ಮನೆಯಲ್ಲಿ ಇಡ್ಬೋದು. ಇದು ಇನ್ಸೈಡ್ ನಿಮ್ಮ ಮನೆಯಲ್ಲಿರುವಂಥ ನಿಮ್ಮ ಮನೆಗಳ ಒಳಗಡೆ ಇರುವಂಥ ಪ್ಲ್ಯಾಂಟ್ಗಳಿವು. ಹಾಗೆ ಮುಂದೆ ಬಂದರೆ ಇಲ್ಲಿ ಯಾರು ನೋಡಿ, ಏನೋ ಹಿಟ್ಟು ಪ್ರಾಡಕ್ಟ್ ರಾಗಿ ಹಿಟ್ಟಲ್ಲಿ ಏನೋ ಒಂದು ಪ್ರಾಡಕ್ಟನ್ನು ಮಾಡಿದರು. ಅದನ್ನು ಹಾಕೋ ಕೊಟ್ಟರು. ಏನೋ ಒಂಥರ ಟೇಸ್ಟ್ ಇತ್ತು. ರಾಗಿಯಲ್ಲಿ ನೀರು ಹಾಕಿ ಕುಡಿಬೇಕಂತ ಹೇಳ್ತಾಯಿದ್ರು. ನೋಡಿ, ಹೀಗೆ ತಿಂಡಿ ತಿನಿಸುಗಳೆಲ್ಲ ಬಂದಿದ್ದವು. ನೋಡಿ, ಇದೇ ಥರ ದೇಶೀಯ ನಮ್ಮ ಪ್ರಾಡಕ್ಟ್ಗಳನ್ನು ಇಲ್ಲಿ ನಾವು ಕಾಣಬಹುದು. ವಿದೇಶಿ ಪ್ರಾಡಕ್ಟ್ಗಳಲ್ಲಿ ಯಾವುದೂ ಇಲ್ಲ. ನಮ್ಮ ದೇಶೀಯ ಪ್ರಾಡಕ್ಟ್ಗಳನ್ನು ಜಾಗೃತಿ ಮೂಡಿಸಲಿಕ್ಕೆ ಈ ಮೇಳವನ್ನು ಏರ್ಪಡಿಸಲಾಗಿತ್ತು. ಎಮಿ ಗ್ರೌಂಡು ಬಾಗಲಗುಂಟೆ ಟಿ ದಾಸರಳ್ಳಿಯ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಇದು ಸ್ವದೇಶಿಯ ಮೇಳ ಅಂತ ಹೇಳ್ಬೋದು ಫ್ರೆಂಡ್ಸ್. ಹಾಗೆ ಇಲ್ಲಿ ಆಯುರ್ವೇದಿಕ್ ಸಂಬಂಧಪಟ್ಟ ಕೆಲವೊಂದು ಮೆಡಿಸಿನ್ ಕೂಡ ಇಲ್ಲಿ ಕಾಣ್ಬೋದಾಗಿತ್ತು. ನೋಡಿ, ಹೀಗೆ ಬಂದರೆ ಇಲ್ಲಿ ಸೀರೆಗಳನ್ನು ಇರಿಸಲಾಗಿದೆ. ಹಾಗೆ ಇಲ್ಲಿ ಹೇರ್ ಆಯಿಲ್ ಎಲ್ಲ ಥರ ಸ್ಟಾಲ್ಗಳು ನೀವು ಇಲ್ಲಿ ನೋಡ್ಬೋದಾಗಿದೆ ಫ್ರೆಂಡ್ಸ್. ನಮ್ಮ ಸ್ವದೇಶೀಯ ಬ್ರ್ಯಾಂಡ್ಗಳಿವು. ಪುಸ್ತಕಗಳ ಸದ್ಯಕ್ಕೆ ಹಲವು ಕೃತಿಗಳು, ಪುಸ್ತಕಗಳು, ಕಾದಂಬರಿಗಳು. ಹಾಗೆ ಫ್ರೆಂಡ್ಸ್, ಇದು ನೋಡಿ, ಈ ಪ್ರಾಡಕ್ಟನ್ನು ನಾನು ನೋಡಿದೆ. ತೆಂಗಿನ ಚಿಪ್ಪಿನಲ್ಲಿ ಮಾಡಿದಂಥ ಒಂದು ಪ್ರಾಡಕ್ಟ್ಗಳು ನೋಡಿ. ಅದು ವೈನ್ ಗ್ಲಾಸ್ ಎಲ್ಲ ಮಾಡಿದ್ದಾರೆ. ವೈನ್ದು ಅದು ತೆಂಗಿನ ಚಿಪ್ಪಲ್ಲಿ ಮಾಡಿದ್ರು. ಪ್ರತಿಯೊಂದು ತೆಂಗಿನ ಚಿಪ್ಪಲ್ಲಿ ಮಾಡಿದ್ದಾರೆ ನೋಡಿ. ನೋಡಿ, ಅಲ್ಲಿ ಲ್ಯಾಂಪ್ ಇದೆ. ಹೀಗೆ ಗಣೇಶನ ಮೂರ್ತಿ ಮಾಡಿದ್ದಾರೆ. ಇದು ತೆಂಗಿನ ಚಿಪ್ಪಿನಲ್ಲಿ ಮಾಡಿದಂಥ ದೇಶೀಯ ಪ್ರಾಡಕ್ಟ್ ಇದು. ನೋಡಿ, ಹಾಗೆ ಇಲ್ಲಿ ಮುಂದೆ ಬಂದರೆ ಮತ್ತೆ ನಮಗೆ ಪುಸ್ತಕಗಳೆಲ್ಲ ನೋಡಬಹುದು. ಹಲವು ಗಣ್ಯರ ವ್ಯಕ್ತಿಗಳಂತ ಅವರ ಜೀವನ ಚರಿತ್ರೆ, ಅವರ ಬಂದಂಥ ದಾರಿಗಳಲ್ಲಿ ನಡೆದಂಥ ಪ್ರತಿಯೊಂದು ಜೀವನ ಚರಿತ್ರೆ ಇರುವಂಥ ಪುಸ್ತಕ ಕೂಡ ಇಲ್ಲಿ ನೀವು ಕಾಣಬಹುದು ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ಇದು ನೋಡಿದೆ ನಾನು, ಕೆಲವೊಂದು ಎಲ್ಲ ಮಾಡಿದ್ದಾರೆ. ಇದು ಹಸುವಿನ ಸೆಗಣಿಯಲ್ಲಿ ಮಾಡಿದಂಥ ಪ್ರಾಡಕ್ಟ್ಗಳಿವು ನೋಡಿ. ಗಣೇಶ ಇದೆ, ಪ್ರತಿಯೊಂದು ಇದೆಲ್ಲ ಇದೆಯಲ್ಲ ಹಸುವಿನ ಸೆಗಣಿಯಲ್ಲಿ ಮಾಡಿದಂಥ ಕೆಲವೊಂದು ಪ್ರಾಡಕ್ಟ್ಗಳು ನೋಡಿ. ಗಣೇಶನ ಮೂರ್ತಿ ಇದೆ, ಹಲವು ನೋಡಿ ಯಾವ ಥರ ಸಸ್ತಿಕ್ಕಿದೆ. ಇವೆಲ್ಲ ಹಸುವಿನ ಸೆಗಣಿನಲ್ಲಿ ಮಾಡಿದಂಥ ಪ್ರಾಡಕ್ಟ್ಗಳು. ಹಾಗೆ ಮುಂದೆ ಬಂದರೆ ನಿಮಗೆ ಇದು ಲೆದರ್, ಚರ್ಮದಲ್ಲಿ ಕೆಲವೊಂದು ಇದೇನೋ ಚಿತ್ರವನ್ನು ಬಿಡಿಸಲಾಗಿದೆ ನೋಡಿ. ಇದು ಚರ್ಮದಲ್ಲಿ ಲೆದರಲ್ಲಿ ಬಿಡಿಸಿದಂಥ ಇವು ಪ್ರಾಡಕ್ಟ್ಗಳು, ಚಿತ್ರಗಳು ಪ್ಯೂರ್ ಲೆದರಲ್ಲಿ. ನೋಡಿ, ಮಣ್ಣಿನ ಪಾತ್ರೆಗಳ ಸುತ್ತಿಗೆ ಇಲ್ಲಿ ಕಾಣ್ಬೋದು ನೀವು, ಮಣ್ಣಿನ ಪಾತ್ರೆಗಳು. ಹಾಗೆ ಫ್ರೆಂಡ್ಸ್, ನಿಮ್ದು ಯಾವುದಾದ್ರು ಹಳೆ ಗಾಡಿಗಳಿದ್ದರೆ ಇಲ್ಲಿ, ಹಾಗೆ ಫ್ರೆಂಡ್ಸ್ ನಾನು ಹೇಳಿದಲ್ಲ ಅವಾಗೆ, ಇದು ಹಳೆ ಗಾಡಿಗಳಿದ್ದರೆ ನಿಮಗೆ ಇಲೆಕ್ಟ್ರಿಕಲ್ ಮೋಟ್ರನ್ನು ಫಿಕ್ಸ್ ಮಾಡಿ ಕೊಡ್ತಾರೆ. ಅದು 2 ಬ್ಯಾಟ್ರಿ ಇರ್ತದೆ, ಎಕ್ಸ್ಚೇಂಜ್ ಬ್ಯಾಟ್ರಿಗಳು. ಈ ಥರ ಚಾರ್ಜ್ ಮಾಡ್ಕೊಂಡು ಸುಮಾರು ಟೈಮ್ ಚಾರ್ಜ್ ಮಾಡಿದ್ರೆ ಒಂದು ಬ್ಯಾಟ್ರಿ 85 ಕಿಲೋಮೀಟರ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಮದು ಯಾವ್ದಾದ್ರು ಹಳೆ ಗಾಡಿ ಇದ್ದರೆ ಇಲ್ಲಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ಹಾಗೆ ನೋಡಿ, ಇಲ್ಲಿ ಸುಮಾರು ಬೇರೆ ಬೇರೆ ಥರದಂಥ ಪ್ಲ್ಯಾಂಟ್ಗಳೆಲ್ಲ ನೋಡ್ಬೋದು ನೀವು. ಹಾಗೆ ಆ ಪ್ಲ್ಯಾಂಟ್ಗೆ ಸಂಬಂಧಪಟ್ಟಂಥ ಕೆಲವೊಂದು ವಸ್ತುಗಳನ್ನು ಇರಿಸಲಾಗಿದೆ ನೋಡಿ. ಇಲ್ಲೆಲ್ಲ ಪಾಟ್ಗಳಿದೆ. ಹಾಗೆ ನೋಡಿ, ನಮ್ಮ ಇಲಿಕಲ್ ಸೀರೆ ಸಿದಾಗ ಇಲ್ಲಿ ಕಾಣ್ಬೋದು ನೀವು. ಇಲಿಕಲ್ ಸೀರೆ ಫೇಮಸ್ ಸೀರೆಗಳು, ಹಾಗೆ ಕಂಬಳಿಗಳು.
ಕುರಿಯ ಕಂಬಳಿಗಳು, ಕುರಿಯ ಕೂದಲಿನಿಂದ ನೇಯ್ದಂಥ ಕಂಬಳಿಗಳು ಸದ್ಯಕ್ಕೆ ನೀವು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್. ಹಾಗೆ ಇಲ್ಲಿ ಎಣ್ಣೆಗಳನ್ನ ಇರಿಸಲಾಗಿದೆ, ಆಯಿಲು. ಹೀಗೆ ನಮ್ಮ ದೇಶೀಯ ಪ್ರಾಡಕ್ಟ್ಗಳು. ಹಾಗೆ ಆಚೆ ಬಂದರೆ ಫ್ರೆಂಡ್ಸ್ ಇಲ್ಲೊಂದು ಸ್ಟಾಲ್ ಹಾಕಿದ್ರು. ಇಲ್ಲಿ ಬಂದಂಥವರಿಗೆ ಊಟದ ಕೂಡ ವ್ಯವಸ್ಥೆ ಇತ್ತು. ಬಟ್ ಏನಂದರೆ ಪೇ ಮಾಡಬೇಕಾಯಿತು. ಊಟದೆಲ್ಲ ಇತ್ತು, ತಿಂಡಿ ತಿನಿಸುಗಳು, ಐಸ್ ಕ್ರೀಮ್, ಹಾಗೆ ಎಲ್ಲ ಥರದಂಥ ಇಲ್ಲಿ ವಸ್ತುಗಳನ್ನು ನೋಡ್ಬೋದಾಗಿತ್ತು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನೋಡಿದ ಮೇಲೆ ನಿಮ್ಮ ಅಭಿಪ್ರಾಯ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಧನ್ಯವಾದಗಳು.